ನನಗಂತೂ ಏನು ಮಾಡೋಣ ಅನ್ನಿಸ್ಬಿಟ್ಟಿತ್ತು ಕಣ್ಲಕ್ಷ್ಮಿ ಆಂಟಿ. ನೀನು ಏನಾನ ಇವತ್ತು ಕೊಡಲಿಲ್ಲ ಅಂದರೆ ನಮ್ಮ ಅಣ್ಣ ತಮ್ಮದ್ರ ಹತ್ರ ಎಷ್ಟು ಮಾತು ಕೇಳಬೇಕಾಗಿತ್ತು. ಅಯ್ಯೋ ನೀವು ತಾಂಡು ತಿಂದ್ರೋ ಏನೋ, ನೀವು ದೇವ್ರ ದುಡ್ಡು ತಗೊಂಡು ಏನು ಮಾಡಿದ್ರೋ ಏನೋ, ಹಂಗೆ ಹಿಂಗೆ ನಿಮ್ಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಎಷ್ಟು ಮಾತು ಕೇಳಬೇಕಾಗಿತ್ತು. ಹೇಳಮ್ಮ, ಕೇಳಬೇಕಾಗಿತ್ತು ಅಂತೆ ಅಂತಾರೆ. ಮತ್ತು ದೇವ್ರ ದುಡ್ಡು ಅಣ್ಣ ತಮ್ಮಳು ಈಗ ಒಳ್ಳೆ ರೀತಿ ಯೋಚನೆ ಮಾಡೋರು ಇರ್ತಾರೆ, ಕೆಟ್ಟಾಗೆ ಯೋಚನೆ ಮಾಡೋರು ಇರ್ತಾರೆ. ಒಳ್ಳೆಯರು ಇರ್ತಾರಲ್ಲ ಅಂಥವ್ರಿಗೆ ಈಗ ಇವರು ಕೆಟ್ಟರು ಇರ್ತಾರಲ್ಲ ಅವ್ರಿಗೂ ಹೇಳ್ಕೊಡ್ತಾರೆ. ಹಂಗೆ ಹಿಂಗೆ ಅಂತೇಳಿ ಅದಕ್ಕೆ ಬೆಂಕಿ ಕರ್ಸಿ ಆನೆ. ತಗ ಏನಪ್ಪ, ಏಯ್ ಬಾಯಿಲಿ ಬಾಯಿಲಿ. ಯಾಕಮ್ಮ ಕರ್ದಿಲ್ಲ ಸ್ಮಕ? ಬಾರಪ್ಪಿಲಿ. ಈಗ 10 ಲಕ್ಷ ರೂಪಾಯಿ ಭೂಮಮ್ಮಗೆ ದುಡ್ಡು ಕೊಡ್ತಾ ಇದ್ದೀನಿ. ಪಾಪ ದೇವ್ರದು ಚೀಟಿ ದುಡ್ಡು ಕಳೆದೈತಂತ ಮನೆಯಾಗ ತಂದಿಕ್ಕೆ ಅಂತಂತೆ ಎಲ್ಲ ಹೊಡ್ಯಾರೇನ ಅದೇ ಓದ್ಕೊಂಡು ಹೋಗ್ಯವ್ರಿ. ಅದಕ್ಕೆ ಇವಾಗ ಅಣ್ಣ ತಮ್ಮದ್ರಲ್ಲ ಬಂದವ್ರಂತೆ ಮನೆ ಬಾಗಿಲಿಗೆ ಬಂದು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಫಸ್ಟ್ ದುಡ್ಡು ಕೊಡ್ರಿ ಅಂತಾರಂತೆ. ಅದಕ್ಕೆ ಎಲ್ಲ ಮನೆಯಾಗೆ ಬಂದು ಒಂದು 5-6 ಜನ ಏನೋ ಇದ್ದಾರಂತೆ. ಅಲ್ಲೆಲ್ಲನ ಗೂಡಿತಾಗೆಲ್ಲನ ಸಖತ್ ಜನ, ಒಂದು 15ರಿಂದ 20 ಜನ ಇದ್ದಾರಂತೆ. ಇವ್ರು ಅಣ್ಣ ತಮ್ಮಗಳು ಮ್ಯಾಲೆ ಸಖತ್ ಜನ ಗಂಡಸ್ರೆಲ್ಲ ಬರ್ತಾರಂತೆ. ಇಲ್ಲಿ ಒಂದು 5 ಜನ ಬಂದವ್ರಂತೆ. ಅದಕ್ಕೆ ದುಡ್ಡು ಕೊಡು ಅಂತ ನಮ್ಮ ಚೈತ್ರ ಮುಂಕಿ ಹೇಳ್ತಾ ಅವ್ರ ತಾಗಿರಲಿಲ್ಲ. ಅದಕ್ಕೆ ನಾನೇ ಕೊಡ್ತಾ ಇದ್ದೀನಿ ಕಣಪ್ಪ. ಕೊಡು, ತಂದು ಕೊಡುತ್ತೆ. ಗಂಡ ಹೆಂಡತಿ ಇಬ್ಬರು ಬುದ್ಧಿವಂತರು, ಬಂದಾಗಿಂದಲೂ ನೋಡ್ತಾ ಇದ್ದೀನಿ. ಏನು ತಂದು ಕೊಡ್ತಾರೆ ಕೊಡು. ನಾವು ನಂಬಿಕೆ ಕೊಡ್ತೀವಿ, ನಮಗೂ ನಂಬಿಕೆ ಇಟ್ಟು ತಂದು ಕೊಟ್ರೆ ಸಾಕು ಅಷ್ಟೇನಿ. ಇಸ್ಕೊಂಡು ಹೋದ್ಮೇಲೆ ತಂದು ಕೊಡ್ಬೇಕು ಕಣಮ್ಮ. ಅಷ್ಟೇ ನಮಗೆ ಬೇಕಾಗಿರೋದು. ವ್ಯವಹಾರ ಚೆನ್ನಾಗಿದ್ರೆ ನಾವು ಇಲ್ಲೋಡು, ನಾವು ಗಂಡ ಹೆಂಡತಿ ಇಬ್ಬರಲ್ಲಿ ಪ್ರಾಣ ಕೊಡ್ತೀವಿ ಕಣಮ್ಮ. ಕೊಡ್ತಾರೆ ಬಿಡಪ್ಪ, ಹಂಗೇನಿಲ್ಲ, ಕೊಡ್ತಾರೆ ತಗೊಳಮ್ಮ. ಅದ್ರ ಇಕ್ಕೊಂಡು ಹೋಗು, ಹುಷಾರಾಗಿ ಹೋಗು. ಜಾಪಾನ್ದಾಗೆ ತಗೊಂಡೋಗು. ತಗೊಂಡೋಗಿ ಎಲ್ಲ ಏಡ್ಸಿ ಜಾಪಾನ್ದಾಗೆ ಕೊಡು. ಈಗ ನಾನು ಅವತ್ತು ಬಿಡಿಸ್ಕೊಂಬಂದಿದ್ನಿ ಅವ್ರ ಬ್ಯಾಂಕ್ನಾಗೆ. ಹಂಗೆ ಒಂದಿಟ್ಟು ಇದ್ರದ್ದು ಬೇರೆ ಇತ್ತು, ಎಲ್ಲ ಫಿಕ್ಸೆಡ್ ಮಾಡಿರೋದ್ರಿಂದ 5 ಲಕ್ಷದ ಬ್ಯಾಂಡ್ ಮಾಡಿ ಇಕ್ಕಿದ್ವಿ. ನಾನು ಹಿಂಗೆ ಯಾವ ಥರ ಮಾಡೋಣತ್ತ ನಮ್ಮ ಅಮ್ಮನಿಗೆ ಯಾವ ಥರ ಮಾಡ್ಸೋಣ ನಮ್ಮ ಅಮ್ಮನಿಗೆ ಅಂತೇಳಿ ನಾನು ತಗೊಂಬಂದು ಇಕ್ಕಿದ್ದೆ. ಹಂಗೆ ಸದ್ಯ ನಿನ್ನ ಅದೃಷ್ಟ ಚೆನ್ನಾಗೈತಿ. ನಮ್ಮ ಮನೆಯಾಗೂ ದುಡ್ಡು ಐತೆ, ಆವಾಗಲೇ ಕೇಳಿದ್ಯಾ, ಅದಕ್ಕೇನೆ ನಿನ್ನಂತಳಿಗಿಲ್ಲ ಅನ್ನಬಾರ್ದು ಅಂತ ಕೊಟ್ಟಿದ್ದೀನಿ. ಸರಿ ಆಯಿತು ಲಕ್ಷ್ಮಣಿ, ಖಂಡಿತ ಕೊಡ್ತೀನಿ. ನಿಮ್ಮ ಮಾತಿಗೆ ನಾನು ಯಾವತ್ತೂ ಮೀರಲ್ಲ. ಇವತ್ತು ನನಗೆ ಇಷ್ಟೊಂದು ನೀನು ಸಹಾಯ ಮಾಡ್ತಾ ಇದೀಯ ಅಂದ್ರೆ ನಿಜವಾಗ್ಲೂ ಕೊಡ್ತೀನಿ ಲಕ್ಷ್ಮಣಿ. ಅವ್ರಿಗೆ ಒಳ್ಳೇದಾಗಲ್ಲ ಬಿಡಕ್ಕ, ದೇವ್ರ ದುಡ್ಡು ತಿಂದವ್ರಿಗೆ ಒಳ್ಳೇದಾಗಲ್ಲ. ಏನಾನ ಒಂದು ಚಾಪ ಹಾಕು, ದೇವರೇ ನೀನು ಇರೋದೇ ನಿಜ ಆಗಿದ್ರೆ ಅವ್ರಿಗೆ ನನ್ನ ಹತ್ರನೇ ತಗೊಂಬಂದು ಕೊಡಬೇಕು, ವಾಪಸ್ ಹಂಗೆ ಮಾಡಬೇಕು ಅಂತ ಹೇಳಿ ಅರ್ಕೆ ಮಾಡ್ಕ. ಹೇಳ್ತೀನಿ, ಆವಾಗ ಅವ್ರಿಗೆ ಸರಿಯಾಗಿ ಆಗುತ್ತೆ. ದೇವ್ರ ದುಡ್ಡಿನ ಯಾ ತಿಂದಿದ್ದರು? ಇವಾಗಿನ ಕಾಲದಾಗೆ ದೇವ್ರು ದೊಂಬಲ್ ದಿಂಡ್ರು ದೊಂಬಲ್ಲ. ಕಳ್ತನ ದೇವ್ರ ಗುಡಿಯಾಗೆ ಕಳ್ತನ ಮಾಡಕ್ಕೆ ಹೋಗ್ತಾರೆ. ಅಯ್ಯಯ್ಯಪ್ಪ, ಏನಿಲ್ಲ ಅಂತಿಂಥ ಜನ ಇಲ್ಲ. ದೇವ್ರ ಗುಡಿಯನ್ನು ಬಿಡಲ್ಲ, ದೇವ್ರನ್ನೇ ಹೊತ್ಕೊಂಡು ಹೋಗ್ತಾರೆ. ದೇವ್ರ ಗುಡಿಯಾಗೆ ಕಳ್ತನ ಮಾಡ್ತಾರೆ, ದೇವ್ರ ಉಂಡೆಗಳದೇ ಹೊಡೀತಾರೆ. ಬೋಲ್ ಕಾಲ ಕೆಟ್ಟೈತಿ ಇವಾಗ. ದುಡ್ಡನ್ನ ಮಾತ್ರ ಹುಷಾರಾಗಿರ್ಬೇಕು. ಇವಾಗಿನ ಕಾಲದಾಗೆ ದುಡ್ಡು ಒಡವೆ ಇಂಥದ್ರಾಗ ಮಾತ್ರ ಯಾರನ್ನೂ ನಂಬಾರ್ದು. ದೇವ್ರ ಗುಡಿಯಾಗಳದೇ ಬಿಡಲ್ಲ, ದೇವ್ರನ್ನೇ ಬಿಡಲ್ಲ ಅಂದಮೇಲೆ ಇನ್ನು ಮನುಷ್ಯರನ್ನ ತಗೊಳ್ದು ಬಿಡ್ತಾರೆ ಜನ. ದೇವಸ್ಥಾನಗಳ ಕಳ್ತನ ಆಗೋದೇ ನೋಡಿದ್ದೀವಿ. ಅಯ್ಯಯ್ಯೋ ಎಂಥ ಜನ ಇರ್ತಾರೆ. ದೇವ್ರ ಗುಡಿಯಾಗಳ ಗಂಟೆಲ್ಲ ಹೊತ್ಕೊಂಡು ಹೋಗ್ತಾರೆ. ಇವನ್ನೆಲ್ಲ ಇವೇನು ಇದಾವೆಲ್ಲನ ಕೊಂಚನವೆಲ್ಲ ಏನಿದಾವೆ ಅವನ್ನೇ ಎಲ್ಲ ಹೊತ್ಕೊಂಡು ಹೋಗ್ತಾರಲ್ಲ ಜನ. ಯಪ್ಪ ದೇವ್ರೆ, ಹೆಂಗೆ ಕಣಪ್ಪ, ಏನು 500 ರೂಪಾಯಿ ಬಂದಿದ್ದಲ್ಲ ಒಂದು ಅಂತಾರೆ. ದುಡಿಯೋಕ್ಕಾಗ್ದಿಲ್ಲ ನನ್ನ ಮಕ್ಳು ಇರ್ತಾರಲ್ಲ, ಕೈಲಾಗ್ದಿಲ್ಲ ನನ್ನ ಮಕ್ಳು, ಆಗ ಅಂತಾರೇನಿ. ಅಯ್ಯೋ ನೀನು ದೇವ್ರ ಗುಡಿ ಉಂಡಿ ಹೊಡೆದವ್ರೆ, ಗಂಟೆನೇ ಎತ್ತೀವ್ರಿ. ದೇವಸ್ಥಾನದ ಯಾವ್ದೋ ದೊಡ್ಡ ಗಂಟೆ ಇತ್ತಂತೆ, ಅದನ್ನೇ ಇಚ್ಕೊಂಡೋಗ್ಯವ್ರಿ ನಿಂತು. ಫೋನ್ನಾಗೆಲ್ಲ ಬೆಳಕರಿತಿಲ್ ಬೈಗತ್ತಿಲ್ ನೋಡ್ತೀವಪ್ಪ. ಅವೆಲ್ಲ ಹಾಕಿ ದುಡ್ಡು ಬರುತ್ತೆ ಅಂತೇಳಿ ತಗೊಂತಾರೆ. ತಗೊಂಡು ಹಾಕ್ತಾರೆ. ಆಗುತ್ತೆ. ನಿಮ್ಮ ಮಂದ್ಯವ್ರ ಹೆಸ್ರು ಏನು ಹೇಳು? ಲಕ್ಷ್ಮೀ ದೇವ್ರಂತ ಕಣಂಟಿ. ನಮ್ಮ ಮಂದೇವರು ಲಕ್ಷ್ಮೀ ದೇವರು. ನಾವು ಅದಕ್ಕೆ ನಡ್ಕೊಂಬೋದು. ಇವಾಗ ನಾವು ಏನಾನ ಈಗ ಮಂದೇವ್ರಂತ ಮಾಡಿರ್ತಾರಲ್ಲ ಹಂಗೆ. ಹೇಳಿ, ಎಲ್ಲರೂ ಮಂದೇವರು ಇರ್ತಾರೆ. ಮಂದೇವ್ರುಗಳಂತ ಮನೆ ದೇವ್ರು ಅಂತ ಮಾಡಿರ್ತಾರೆ. ಅವರೆಲ್ಲ ಅಣ್ಣ ತಮ್ಮಳು ಬುಡಕಟ್ನಾರೆಲ್ಲ ಇರ್ತಾರೆ. ಮತ್ ಬಿಡು. ತಾಯಿ ನಮ್ಮಮ್ಮ ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡ್ತಾರೆ. ಇನ್ಯಾರು ಹೊತ್ಕೊಂಡು ಹೋಗ್ಯವ್ರಿ? ಅಲ್ಲ, ಅಕ್ಕಪಕ್ಕದಾಗ ಇನ್ಯಾರು ನೋಡ್ಕೊಂಡಿದ್ದಾರೆ ಕಣಮ್ಮ. ಮಾಡೋದು ನೋಡ್ಕೊಂಡಿದ್ದಾರೆ, ಯಾರು ಮಾಡೋಕ್ಕಾಗಲ್ಲ. ಮತ್ತೆ ಯಾರೋ ನೋಡ್ಕೊಂಡಿರಾರೆ ಮಾಡಿರೋದು. ನೋಡ್ಕೊಂಬಿಲ್ದಾರಂತೂ ಮಾಡೋಕ್ಕಾಗಲ್ಲ. ಯಾರೋ ನೋಡ್ಕೊಂಡಿರ್ತಾರೆ ಮಾತಾಡಿರೋದು, ಅದನ್ನೆಲ್ಲ ನೋಡ್ಕೊಂಡೇ ಮಾಡಿರ್ತಾರೆ. ಏನು ತಿಳ್ಕೊಂಡಿದ್ದು ಇವಾಗಿನ ಜನ ಅಲ್ಲೂ ಇಲ್ಲೂ ಕೇಳಿಸ್ಕೊಂತಿರ್ತಾರೆ. ಯಾರನ್ನ ಮಾತಾಡೋದು ಅದು ಇದು ಕೇಳಿಸ್ಕೊಂತಲೇ ಇರ್ತಾರೆ.
ತಗ ನನಗೇನ ನೋಡು ಇನ್ನು 2-3 ದಿವಸದೊಳಗಾಗಿನ ರೇಟ್ಗೆ ಅವರೇ ಬಂದು ನಿಂತಕ್ಕೆ ತಗೊಂಬಂದು ಕೊಡ್ಬೇಕು ಹಂಗೆ ಹಾಗೆ ಆಗತ್ತೆ. ನಾನೇನೋ ಹಂಗೆ ಅನ್ಕೊಂತಾ ಇದ್ದೀನಿ ನೋಡು ಹಾಗೆ ಆಗತ್ತೆ ಕಣಮ್ಮ. 3 ದಿನ ಈಗ ದೇವ್ರ ಮುಂದೆ ನೀನು ಹಂಗೆ ಅಂದ್ಕೊಂಡು ಕೈ ಮುಗಿದು ಬೇಕಾರೆ ಕೈ ಮುಗಿ ಊದ್ಗಡ್ಡೆ ಅದು ಬೆಳಗ್ಗೆ ಇನ್ನು 3 ದಿನದೊಳಗೆ ತಾಯಿ ನೀನು ಇರೋದೇ ಸತ್ಯನೇ ಆಗಿದ್ರೆ ಇನ್ನು 3 ದಿನದೊಳಗೆ ಅವರೇ ತಗೊಂಬಂದು ನಾನು ತಕ್ಕೊಡಂಗೆ ಮಾಡಮ್ಮ ತಾಯಿ ಅಂತೇಳಿ ಕೈ ಮುಗಿ ಹಂಗೆ ಹಾಗೆ ಆಗುತ್ತೆ ಬೇಕಾದ್ರೆ ನೋಡ್ತಿರು. ಕಣಮ್ಮ ಹಂಗೆ ಮಾಡು. ಹೋಗಿ ಹಂಗೆ ಕೈ ಮುಗ್ದು ಹಂಗೆ ಹೊಂದ್ಕ ಮೀಸಲು ಕಟ್ಕೆ ಸಿಗುತ್ತೆ ಬಿಡಕ್ಕ. ಯೋಚನೆ ಮಾಡಬೇಡ ಪಾಪ, ನಿನ್ನ ಮುಖ ನೋಡೋಕ್ಕಾಗಲ್ಲ. ಸಿಗುತ್ತೆ ಬಿಡಕ್ಕ, ಸಿಗುತ್ತೆ ಬಿಡು. ಕೊಳಮ್ಮ ತಗೊಂಡೋಗಿ ಕೊಡು. ಯಾಕೆ ಹೇಳೋದು ನಿಂತ್ಕೊಂಡ್ರು ಅದೇನೇ ಒಟ್ಟು ಮಾತಾಡಿರೋ ಅದೇನೆ ಸುಮ್ಮನೆ ಅವ್ರಿಗೆ ಕೊಟ್ಬಿಡು. ಪಾಪ ತಂದ ಮೇಲೆ ಜವಾಬ್ದಾರಿಯಿಂದ ಅಂದ್ರೆ ಕೊಡಬೇಕು. ಈಗ ನಾವು ತಂದಿದ್ದೀವಿ ಜವಾಬ್ದಾರಿ ಇಕ್ಕೆಂತೀವಿ ಅಂದಮೇಲೆ ಅದು ನಮ್ಮದೇ ತಪ್ಪು. ತಗೊಂಡೋಗಿ ಕೊಡು. ಹುಷಾರಾಗಿ ತಗೊಂಡು ಹೋಗಕ್ಕೆ ಅಚ್ಚುಕಟ್ಟಾಗಿ ಇಟ್ಕ. ಸರಿ ಆಯಿತು ಪ್ರೇಮ. ಮಗಳೇನು ಮಾಡ್ತಾಳೆ? ಮಗಳು ಮನೆ ಕಂಡು ಕಣಕ್ಕ ಇವಾಗಿನ ಮನೆ ಕಂಡ್ಲು. ತಗೊಂಡೋಗು. ಬರೋಣ ನಮ್ಮ ನಾನು ಬಿಡ ಆಂಟಿ ತಗೊಂಡೋಗ್ತೀನಿ, ಇನ್ನೇನು ಬೇಡ. ಎಂತೆಂಥ ಜನ ಇರ್ತಾರಪ್ಪ ನೋಡಿದ್ರೆ, ಹೋಗಿ ಪ್ರಪಂಚದಾಗ ಎಂತೆಂಥ ಜನ ಇದ್ದಾರಪ್ಪ, ಎಂತೆಂಥ ಮೋಸ್ಕರ ಇದ್ದಾರಪ್ಪ ಅನ್ಸುತ್ತೆ. ಹಂಗೆ ಕಣ್ಮಮ್ಮ. ಬರ್ರಿ ಉಂಡಿ ಸೋಡಾ ಮುದ್ದೆ ಐತೆ ಕಟ್ಟಿದ್ದೀನಿ, ಬರ್ರಿ ಬರ್ರಿ. ತಗೋ ಯಶು, ತೊಗೊಂಡ್ಬಂದಿದ್ದೀನಿ. ಅವ್ರಿಗೆ ಕೊಟ್ಬಿಡು. ತಗೋ ಅವ್ರಿಗೆಲ್ಲನ ಎಣಿಸಿ ನೀಟಾಗಿ ವ್ಯವಹಾರ ಎಲ್ಲನ ಕೊಟ್ಟಿದ್ದಾಯ್ತು ಅಂತೇಳಿ ಎಲ್ಲನ ಎಣಿಸಿ ಕೊಟ್ಬಿಡು. ಎಲ್ಲ ಎಣಿಸ್ಕೊಳ್ರಿ ಅಂತ ಹೇಳಿ. ಭೂಮಿ ಯಾರು ತೆಗಿಸ್ಕೊಂಬಂದೆ? ಇಷ್ಟೊಂದು ದುಡ್ಡು ಯಾರ ಹತ್ರ ಸಿಕ್ತು ನಿನ್ಗೆ? ಒಳ್ಳೆತನ ನಂಬಿಕೆ ಅನ್ನೋದಿದ್ರೆ ಎಷ್ಟು ಬೇಕಾದ್ರೂ ಬರ್ಬೋದು. ನಂಬಿಕೆ ಉಳಿಸ್ಕೋಬೇಕು. ಎಲ್ಲಾದ್ರೂ ನಂಬಿಕೆ ಉಳಿಸ್ಕೊಂಡ್ರೆ ಮಾತ್ರ. ಇನ್ನು 1 ವಾರ ಬಿಟ್ಟು ಕೊಡ್ತೀನಿ ಅಂತೇಳಿ ನಾನು ಲಕ್ಷ್ಮಣಿ ಹತ್ರ ಇಸ್ಕೊಂಬಂದಿದ್ದೀನಿ. ಇನ್ನೊಂದು ವಾರ ಅಷ್ಟೊತ್ತಿಗೆ, ಇನ್ನೊಂದು ವಾರದೊಳಗೇನೆ ನಾವು ಬೇಗ ಅಡ್ಜಸ್ಟ್ ಮಾಡಿ ಮಾತಿನಂತೆಯೇ ನಾವು ಏನು ಅಂದ್ಕೊಂಡು ಹೇಳಿದ್ದೀವಿ ಅದ್ರ ಪ್ರಕಾರ ಕೊಟ್ಟರೆ ನಮಗೆ ನಾಳೆ ಹೊತ್ತಿನಾಗ 10 ಲಕ್ಷ ಅಲ್ಲ 20 ಲಕ್ಷ ಕೇಳಿದ್ರು ಬರ್ಬೋದು. ಎಲ್ಲೇ ಆಗಲಿ ನಂಬಿಕೆ ಉಳಿಸ್ಕೋಬೇಕು. ಕೊಟ್ಟು ನಂಬಿಕೆ ಉಳಿಸ್ಕೊಂಡ್ರೆ ಮಾತ್ರ ನಮಗೆ ಒಂದಿನ ಕಷ್ಟಕ್ಕಾಗಲಿ ಒಳ್ಳೇದಾಗುತ್ತೆ. ಇವತ್ತು ನೋಡು, ನಾವು ಒಳ್ಳೆ ತಂದಿಂದ ನಾನು ಇಸ್ಕೊಂಬಂದಿನಿ, ಮಸ್ತಾಗಿ ಇಸ್ಕೊಂಬಂದಿದ್ದೀನಿ. 50,000 ಲಕ್ಷ ಗಟ್ಟಲೆ ಇಸ್ಕೊಂಬಂದು ಹಂಗೆ ಕೊಟ್ಟಿದ್ದೀನಿ. ಅದಕ್ಕೆ 10 ಲಕ್ಷ ದುಡ್ಡು ಲಕ್ಷ್ಮಣಿ ಕೊಟ್ಟೈತೆ ನನಗೆ. ಅದಕ್ಕೆ ತಗೊಂಡೋಗಿ ಕೊಡು, ಎಲ್ಲ ಎಣಿಸಿ ಅವ್ರಿಗೆ. ನೋಡಿ ಹೇಳಿರ್ತೀನಿ, ಇವತ್ತೇ ಲಾಸ್ಟ್. ನಿನ್ನ ದುಡ್ಡಿನ ಜವಾಬ್ದಾರಿ ಆಗಲಿ ಏನೋ ತಗೊಂಬಕ್ಕೆ ಹೋಗ್ಬೇಡ. ಅಷ್ಟೇನೋ ಹೋಗ್ಬೇಕು. ಅವರೇನೋ ಮೀಟಿಂಗ್ ಕರೀತಾರ, ದೇವಸ್ಥಾನದ್ದೇನೋ ಮಾತುಕತೆ ಇರುತ್ತಾ, ಹೋಗ್ಬೇಕು, ಮಾತಾಡ್ಕೊಂಡು ಬರಬೇಕು. ಈ ದುಡ್ಡಿನ ಜವಾಬ್ದಾರಿ, ದುಡ್ಡಿಂದು ಇದೆಲ್ಲ ತಗೊಂಬಕ್ಕೆ ಹೋಗ್ಬೇಡಿ. ಹಿಂಗೆ ಮತ್ತೆ ಹಿಂಗೆ ಎಡವಟ್ಟು ಆಗ್ತವೆ. ಅದಕ್ಕಾಗಿನ ಅಡಿ ನೋಡಿ ಮತ್ತೆ ನಾನು ಇವಾಗ ಪೂಜೆ ಮಾಡಿ ದೀಪ ಹಚ್ಚಿ 3 ದಿನದೊಳಗೆ ನನಗೆ ದುಡ್ಡು ಸಿಗ್ಬೇಕಮ್ಮ. ತಾಯಿ ನೀನು ಇರೋದೇ ನಿಜ ಆಗಿದ್ದರೆ ಸತ್ಯವಂತಿ ಆಗಿದ್ದಾಳೆ ಅಂತೇಳಿ ನಾನು ಇದು ಮಾಡ್ಕೊಂತೀನಿ. ಬಂದೇ ಬರುತ್ತೆ, ನನಗೆ ದುಡ್ಡು ಸಿಕ್ಕೇ ಸಿಗುತ್ತೆ ಅಂತ ನನಗೆ ನಂಬಿಕೆ ಐತೆ. ಅಯ್ಯೋ, ಆವಾಗಿನ ಕಾಲದಾಗಿತ್ತು ಇದೆಲ್ಲನ. ಇವಾಗಿನ ಕಾಲದಾಗ ಅದೆಲ್ಲ ಏನು ನಡೆಯಲ್ಲ. ನೀನು ದೇವಸ್ಥಾನದಲ್ಲೇ ಕಳ್ತನಗಳು ಜಾಸ್ತಿ. ಇವಾಗೇನು ಅವೆಲ್ಲ ನಡೆಯಲ್ಲ ಕಣಮ್ಮ. ದೇವ್ರನ್ನೇ ಕತ್ಕೊಂಡು ಹೋಗ್ತಾರೆ, ಗಣೇಶನ ವಿಗ್ರಹನೇ ಕದೀತಾರೆ ಇವಾಗ ಅಂತ ಅಂದರೆ ನೀನು ಅವೆಲ್ಲ ನಡೆಯೋದಿಲ್ಲ ಬಿಡು. ನೀನು ಹಂಗೆ ಅನ್ಬೇಡ, ಸುಮ್ಮನಿರು. ಸತ್ಯ ಅನ್ನೋದು ಐತೆ, ದೇವ್ರ ಹತ್ರ ಸತ್ಯ ಅನ್ನೋದು ಇರೋದ್ಕೇನೆ. ಎಲ್ಲ ಒಂದು ಕಡೆಗೆ ಇದ್ದೇ ಐತೆ. ನೀನು ಹಂಗೆ ಅನ್ಬೋದು ಎಲ್ಲ ಮೂಢನಂಬಿಕೆ ಅಂತ. ಆದರೆ ಯಾವುದೋ ಹಂಗೆ ಮೂಢನಂಬಿಕೆ ಅಂತ ಹೇಳಿ ನಾವು ಯಾವತ್ತೂ ಹಂಗೆ ಅನ್ಕೋಬಾರ್ದು. ಎಲ್ಲ ಒಂದು ಕಡೆಗೆ ಸತ್ಯ ಇದ್ದೇ ಇರುತ್ತೆ. ಸತ್ಯವಂತ ತಾಯಿ ನಮ್ಮ ಮನೆ ದೇವರು ಸತ್ಯ ಐತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿದ್ದೀನಿ, ನಾನು ನಂಬಿದ್ದೀನಿ. ಹಂಗೆ ಆಗೈತೆ ನಾನು ಅಂದ್ಕೊಂಡಂಗೆ. ಮನೆ ದೇವ್ರನ್ನ ನಂಬಿದರೆ ಯಾವತ್ತೂ ಒಳ್ಳೇದಾಗೆ ಆಗುತ್ತೆ. ಸತ್ಯವಂತೆ ತಾಯಿ ನನಗೆ ಆ ದುಡ್ಡು ಯಾವಳು ತಗೊಂಡೋಗಳ ಅವಳೇ ನನ್ನ ಮನೆ ಬಾಗಿಲಿಗೆ ತಗೊಂಬಂದು ಕೊಡ್ಬೇಕು. ಹಂಗಾಗೆ ಆಗುತ್ತೆ. ಬೇಕಾದ್ರೆ ನೋಡ್ತೀರಿ, ನೋಡೋಣ ಬಾ. ಅದೇನಾಗುತ್ತಾ ಆಗಲಿ, ನೋಡೋಣ. ಆಗುತ್ತೆ. ಆದರೆ ಹಂಗಾಯ್ತು, ದುಡ್ಡು ಸಿಕ್ಕಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ಸಿಗಲಿಲ್ಲ ಅಂದರೆ ಜವಾಬ್ದಾರಿ ಎಂಬತ್ತು ತಗೊಂಡಿದ್ದೀವಿ ನಾವು. ಅದೇನೈತೆ ಅದನ್ನು ನಾವು ಒಪ್ಕೊಂಡಿದ್ದೀವಿ. ಒಪ್ಕೊಂಡಂತೆ ನಾವು ಕೊಟ್ಟರೆ ಅವ್ರು ಯಾಕೆ ಮಾತಾಡ್ತಾರೆ? ನಮ್ಮದೇ ಇವಾಗ ತಪ್ಪು ಬಾ. ನಾವು ತಗೊಂಬಂದು ಜೋಪಾನದಾಗೆ ನಾವು ಇಟ್ಕೋಬೇಕಾಗಿತ್ತು. ಇದು ನಮ್ಮದೇ ತಪ್ಪು, ಯಾರನ್ನೇನು ಅನ್ನೋದಲ್ಲ ಬಾ. ಆಗೋದು ಆಗೈತೆ, ನೋಡೋಣ. ಸಿಕ್ಕರೆ ಅದು ತಾಯಿ ಸತ್ಯ ಅಂತ ನಂಬ್ತೀನಿ. ಸಿಗಲಿಲ್ಲ ಅಂತಂದರೆ ಅಷ್ಟೇ. ಆಗಬೇಕು, ಸರಿಯ ಶಿಕ್ಷೆ ಆಗುತ್ತೆ. ನೋಡು, ನಾನು ಹಂಗೆ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೂ ಆಗಬಹುದು, ಆಗದೆಲೇ ಇರಬಹುದು. ಲಕ್ಷ್ಮಣಿ ಮನೆಯಲ್ಲಿ 10 ಲಕ್ಷ ರೂಪಾಯಿ ದುಡ್ಡು ಸಿಕ್ತು ನನಗೆ. ತಗೊಂಬಂದೆ, ಕೊಟ್ಟರು ಅವರು. ಇವಾಗ ಯಾರೂ ಇಟ್ಕೊಂಡಿರಲ್ಲ ಅಷ್ಟೊಂದು ದುಡ್ಡು. ನಂಬಿಕೆ ಅನ್ನೋದು ಉಳಿಸ್ಕೊಂಡ್ರೆ ಇಷ್ಟೊಂದು ದುಡ್ಡು ಯಾರು ಕೊಡ್ತಾರೆ ಹೇಳ್ರಿ ಒಬ್ರಿಗೇ? ಅಷ್ಟು ಸುಲಭವಾಗಿ. ಅದು ಇವಾಗಿನ ಕಾಲದಾಗಿಂತ ಮೋಸ ಅಂತ ಜನ ಇಸ್ಕೊಂಡಿದ್ದೇನೆ ಕೊಡಲ್ಲ ಅಂತೇಳಿ ಕೊಡಲ್ಲ. ನಂಬಿಕೆ ಅನ್ನೋದು ಉಳಿಸ್ಕೊಂಡ್ರೆ ಎಲ್ಲಿ ಬೇಕಾದ್ರೂ ನಾವು ಇವತ್ತು ಹೇಳಿರ್ತೀವಿ ಈ ಟೈಮಿಗೆ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಆ ಟೈಮಿಗೆ ಕೊಟ್ಟು ನಾವು ನಂಬಿಕೆ ಉಳಿಸ್ಕೊಂಡ್ರೆ, ವ್ಯವಹಾರ ಅನ್ನೋದು ಒಂದು ಚೆನ್ನಾಗಿದ್ದರೆ ನಮ್ಮ ಹತ್ರ ಎಲ್ಲಿ ಬೇಕಾದ್ರೂ ಎಷ್ಟು ಬೇಕಾದ್ರೂ ಹೆಂಗೆ ಬೇಕಾದರೂ ನಾವು ಎಂಥ ಕಷ್ಟದಲ್ಲಿ ಬೇಕಾದರೂ ನಾವು ದುಡ್ಡು ಹುಟ್ಟಿಸ್ಕೋಬೋದು. ಆದರೆ ಇವತ್ತು ಕೊಡ್ತೀನಿ ಅಂತೇಳಿ ನಂಬಿಕೆ ಒಂದು ಸತಿ ನಂಬಿಕೆ ಕಳ್ಕೊಂಡಿದ್ದೀವಿ ಅಂದರೆ ಮತ್ತೆ ಯಾವತ್ತೂ ನಂಬಿಕೆ ಬರೋದಿಲ್ಲ. ಎಲ್ಲೇ ಆಗಲಿ ಯಾವತ್ತೇ ಆಗಲಿ ನಂಬಿಕೆ ಅನ್ನೋದು ಉಳಿಸ್ಕೊಂಡು ಹೋಗಬೇಕು. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.